ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕೆಕ್ಕರ್ ಮಠಕ್ಕೆ ಹೋಗೋ ಅಂದ್ಕೊಂಡಿದ್ದೆ. ಅಲ್ಲಿ ಯಕ್ಷಗಾನ ಎಲ್ಲ ಇದ್ದು ಹಾಗೆಯ ನಿಂಗಕ್ಕೂ ಸ್ವಲ್ಪ ಯಕ್ಷಗಾನದ ಒಂದು ಸಣ್ಣ ಜಲಕ್ ತೋರಿಸುವಳಿ. ಹಾಗಾಗಿ ಹೋಗೋವಳು ಮಾಡಿದ್ದೆ. ಬನ್ನಿ ನಿಂಗಕ್ಕೂ ಸ್ವಲ್ಪ ಯಕ್ಷಗಾನ ಹೆಂಗಿದ್ದು ತೋರಿಸ್ದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವಕ್ಕೆಲ್ಲ ತುಂಬ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೀವೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರಿ, ಹಾಗೆ ನನಗೆ ಸಬ್ಸ್ಕ್ರೈಬು ಮಾಡ್ಕೊಂಡಿದ್ರಿ. ಹಾಗೆ ಇನ್ನು ಮುಂದೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ಸ್ ಕೊಡಿ, ಕಮೆಂಟ್ಸ್ ಮಾಡಿ. ಹಂಗೆ ಹೋಗುವಲ್ಲಿವರೆಗೆ ಸಭಾ ಕಾರ್ಯಕ್ರಮ ನಡೀತಾ ಇತ್ತು. ಸಭಾ ಕಾರ್ಯಕ್ರಮ ಮುಗಿದ ಮೇಲೆ ಯಕ್ಷಗಾನ ಹಾಡು ಹೇಳ್ದ. ಹಾಗೆ ಸ್ಟೇಜ್ ಮೇಲೆ ಕುಂತಿರೋದು ನಿಂಗೂ ಯಾರಿಗಾರು ಪರಿಚಯ ಇದ್ದರೆ ಕಮೆಂಟ್ಸ್ ಮಾಡಿ ಅಕ್ಕ. ತಾಯಿಯನ್ನು ಬರಬೇಕು, ಮಾತೃತ್ವ ಬರಬೇಕು ಅಂತ ತಂದೆ ಇದೆ. ಹಾಗಾಗಿ ತಂದೆಯೂ ಪ್ರಧಾನವೇ, ತಾಯಿಯೂ ಪ್ರಧಾನವೇ. ಮಕ್ಕಳನ್ನು ಹೆತ್ತಾಗಲೇ ತಾಯಿಗೆ, ಪ್ರೇರಣೆಗೆ, ಮಹಿಳೆಗೆ ಸಂತಪ್ತ ಭಾವನೆ ಬರುವುದು. ಅದಕ್ಕೆ ಪುರುಷ ಪ್ರಧಾನ ಅಂತಲ್ಲ, ಮಹಿಳೆಯರು ಪ್ರಧಾನವೇ, ಪ್ರಕೃತಿ ಪುರುಷ ಸಮಾಗಮವೇ ಈ ಜೀವನ ಅಂತ ನಾವೆಲ್ಲ ಮಾತೆಯೇ ಅರಸುತ್ತಾಯೇ ಸುತಲ ತಾಯಿಯೇ ನಮ್ಮ ಜನ್ಮನಾತೆಯೇ. ಕನ್ನಡ ಭಾಷೆ, ಕನ್ನಡ ತಾಯಿ ಅಂದ್ರೆ ಮಕ್ಕಳು ನಾವು ಅಂತ ಕವಿಗಳು ಯಾವ ಇರ್ತಾರೆ. ಈ ತಾಯಿಯ ವಿಷಯದಲ್ಲಿ ಎಷ್ಟೆಲ್ಲ ವಿಷಯ ಬರ್ತದೆ. ಶರಣು ಕಾವೇ ತಾಯಿ ಕರುಣಾ ಜೀವನದೇ ಅಂತ ಬರ್ತದೆ. ನೀರು ತಾಯಿ, ಈ ಭೂಮಿ ತಾಯಿ, ಸುತ್ತೆಲ್ಲ ವಾತಾವರಣ ತಾಯಿ, ವನದೇವತೆ ತಾಯಿ. ಹಾಗೆ ತಾಯಿಯೇ ಪ್ರಧಾನವಾಗಿ ಗೊತ್ತಿದ್ದಾರೆ. ಯಾಕೆ ಅವರು ನಮ್ಮನ್ನೆಲ್ಲ ಹೊತ್ತು ಹೆತ್ತು ಸಾಕಿ ಸಲಹೆ ದೊಡ್ಡವರನ್ನಾಗಿ ಮಾಡ್ತಾರೆ. ಹಾಗಾಗಿ ನಮಗೆ ಎಲ್ಲಿಂದಲೂ ಪ್ರೀತಿ ತಾಯಿ ಮೇಲೆ. ಹಾಗೆ ಹೆಚ್ಚಾಗಿ ಮಕ್ಕಳು ತಾಯಿಯ ಬೆಳೆಯುವುದು ಜಾಸ್ತಿ. ನಮಗೆ ಏನೇನೋ ಕೆಲಸಕ್ಕೋಸ್ಕರ, ಸಂಪಾದನೆ ಮಾಡಿಕೋಸ್ಕರ, ಉದಾರ ಮಾಡೋಕ್ಕೋಸ್ಕರ ಪ್ರಾಯಶಃ ನಾವು ಏನು ಮಾಡಿದ್ರು ತೀರಿಸೋ ಶಕ್ತಿನೇ ಇಲ್ಲ. ನಾನೊಬ್ಬ ಹೆರಿಗೆ ತ್ರಿರೋಗ ತಜ್ಞನಾಗಿ 32 ವರ್ಷ ಊಟದಲ್ಲಿ ಸಾವಿರಾರು ಹೆರಿಗೆ ಮಾಡಿಸಿದ್ದೇನೆ. ಅವರ ಕುಟುಂಬದವರನ್ನು ಹೆರಿಗೆ ಮಾಡಿಸಿದ್ದೇನೆ. ಆ 9 ತಿಂಗಳ ಹಟ್ಟಿಯಲ್ಲಿ ಇಟ್ಟುಕೊಂಡು ಆ ನಿರೀಕ್ಷೆಯಲ್ಲಿ ಕಳೆದು ಆ ನೋವನ್ನು ಅನುಭವಿಸಿ ಈಚಿನ ದಿನದಲ್ಲಿ ಹೆರಿಗೆ ನಂತರ ಸಿಸೇರಿಯನ್ ಆದವರೆಲ್ಲ ಆ ನೋವನ್ನು ಅನುಭವಿಸ್ತಾರೆ, ಬೇರೆ ವಿಚಾರ. ಆದ್ರೆ ಯಾರಿಗೆ ಆ ನೋವನ್ನು ತಡ್ಕೊಂಡು ಆ ನಲ್ವಿಗೋಸ್ಕರ 9 ತಿಂಗಳ ಕಾದು ಮಕ್ಕಳಿರುವಾಗ ನಾವು ಏನೆಲ್ಲ ಕ್ಲಾಸ್ ಕೊಟ್ಟಿದ್ದಾರಲ್ಲ ಅದನ್ನ ಸಂತೋಷದಿಂದ ಸ್ವೀಕಾರ ಮಾಡಿ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡುವಂತವರು ನಮ್ಮ ಜನ್ಮ ಕೊಟ್ಟ ತಾಯಿ. ಸರಿನಾ? ಹೀಗಾಗಿ ಆನಂದ ಜನ್ಮ ಕೊಟ್ಟ ತಾಯಿಯ ಹೆಸರಿನಲ್ಲಿ ಇವೆಲ್ಲ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಅದು ಸಾಂಸ್ಕೃತಿಕವಾಗಿರ್ಬೋದು. ದೇವ ಜಗದೀಶ
ಸಾಧ್ಯವಾಗ್ತದೆ.
ತಯಾರಿಸಿದ್ದೇನೆ. ಉಚಿತವಾದದ್ದೇ ಆಸನ ಕೂಡ ಇದೆ. ಗೃಹಸ್ಥನಾದರೂ ಉಪಚಾರ ಮಾಡಬೇಕು ಅಂತ ಉಂಟು. ಮಾಡಬೇಕು ನೋಡಿದ್ರೆ ಸಮಸ್ಯೆ ಉಂಟು ಬೇಕಾಗುತ್ತಲ್ಲ. ಅಂದ್ರೆ ಏನಾದ್ರೂ ಇದ್ದಿದ್ರೆ ನಿನಗೆ ಸಾವಿರ ಉಂಟಲ್ಲ, 10,000 ಇತ್ತು. ನಾವು 16,900 ಜನ ಸೇರಿ ಇಲ್ಲಿಯ ತನಕ ಎಲ್ಲಿಯವರೆಗೆ ಹೇಳು ಲೋಕ ಕಲ್ಯಾಣ ಆಗಬೇಕು ಎನ್ನುವುದಾಗಿ ಈ ರೀತಿಯಲ್ಲಿ ಮುಂದುವರಿಯುತ್ತದೆ. ನಾನು ಸಹಕಾರಿ ಆಗಲ್ಲ. ಈ ತಿರುಗಾಟವನ್ನ ಈಗೀಗ ಬೇಡ ಅಂತ ಕಾಣ್ತಾ ಉಂಟು. ನಾನು ತಿರುಗಾಟ ಮಾಡಿ ಬಿಡಬೇಕು ಅಂತಿದ್ದೀನಿ. ಏನು ಬಿಡ್ತೇನೆ ಇನ್ನು ಹೋಗುವುದಿಲ್ಲ. ನನಗೆ ಮುಂದೆ ನೋಡಿದ್ರೆ ಅವರೇ ಮೊದಲು ಬಂದಿರ್ತಾರೆ. ಅವಕಾಶ ಉಂಟು ಅಂತ ಅವರು ಮೊದಲು ಹೊರಟ್ರೆ ಹಾಗೆಲ್ಲ. ಆದ್ರೆ ತಿರುಗಾಟ ಬೇಡ ಅಂತ ಹೇಳುವುದಕ್ಕೆ ಕಾರಣ ಏನು ಅಂತ ನಾನು ಈಗ ಮಾತಾಡ್ತಾ ಇದ್ದೇನೆ. ಸತ್ಯ ಮಾತಾಡ್ತಾ ಇದ್ದೆ. ಯಾರ ಬಗ್ಗೆ ಹೇಳಿದ್ರೆ ಕೃಷ್ಣ ಕೇವಲ ಕೃಷ್ಣ ಅಲ್ಲ, ಕತ್ತಲೆಯಲ್ಲಿ ಹುಟ್ಟಿದಂತಹ ಕಪ್ಪು. ಹಾಗಾದ್ರೆ ಕತ್ತಲೆಯಲ್ಲಿ ಹುಟ್ಟಿದಂತಹ ಕಪ್ಪಿಗೆ ಹೆಸರೇನು ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನೇ ಮಾಯಿ. ಈ ಜಗತ್ತು ಮಾನವ ಕೇಳು ಚೋದ್ಯ ನಿದರ್ಶನವಾಗಿ ಹೇಳ್ತೇನೆ. ಭೂಲೋಕದಲ್ಲಿ ಕಂಡ ಒಂದು ನಿದರ್ಶನ ಯಾವುದು ಅಂತ ಹೇಳಿದ್ರೆ
ಮದುವೆ ಆಗಲಿ ಎನ್ನುವಂತಹ ಒಬ್ಬ ಹುಡುಗ. ಮಿಕ್ಕಿ ನೀರು ಇಂಥವರು ಯಾರು ಅಂತ ಕೇಳಿದ್ರೆ ಶ್ರೀ 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 ಇನ್ನೂ ಗೊತ್ತಾಗಿಲ್ವಾ? ಏನ್ ಮಾಡಿಕೊಳ್ಳು, ನಮ್ಮ ಕಾರ್ಯಕ್ರಮ ನಮ್ಮ ನಾವೇ ಹೊರಕೊಂಡು ನಾವೇ ಸನ್ಮಾನ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬರ್ತದೆ. ಯಾಕೆ ಮತ್ಯಾರು ನಾನಿಲ್ಲವರಿಗೆ ನಾನು ಹೆಣ್ಣು ಎನ್ನುವಂತ ಯಾವ ಮೂವಕ್ಕೂ ಸಿಗುತ್ತದೆ ನಿಂತದೆ. ಹೇಗೆ ನೋಡಿ ನಿಂತಿದ್ದೇನೆ. ಅಂದ ಶ್ರೀಮತಿ ಪರಿಣಯದಲ್ಲಿ ಸ್ವಲ್ಪ ಮೋಹ ಬಂದಿತ್ತು. ಆಮೇಲೆ ಗೊತ್ತಾಯ್ತು ಹತ್ರಕ್ಕೆ ಹೋಗುವಾಗಲೇ ಅಯ್ಯೋ ಹೆಂಡತಿಯನ್ನು ಮಾಡಿಕೊಂಡದ್ದೇ ಹೋಗುವಂತದ್ದು ಏನು ಆಗುತ್ತದೆ ಅಂತ. ಆಗ ಅಲ್ಲಿಂದ ದೂರ ಆದ ಮೇಲೆ ನೋಡಿ ಹೇಗಿದ್ದೇನೆ ಅಂತ. ಹಾಗಾಗಿ ಹೇಳುದು ಪ್ರಪಂಚ ಅಂತ ಹೇಳಿದ್ರೆ ಹೆಣ್ಣಿನ ಮಾಯೆ. ಅದರಲ್ಲಿಯೂ ಈ ಅವತಾರದಲ್ಲಿ ಎಷ್ಟು 16,000 ಎಕ್ಕೆಲ್ಲ ಕಟ್ಟಿಕೊಂಡು ಶ್ರೀಯರು ಒದ್ದಾಡುವುದು ನೋಡಿದ್ರೆ ಯಾರ ಮನೆ ಹೋಗ್ಬೇಕು ಅಂತ ಗೊತ್ತಾಗುದಿಲ್ಲ. ಸತ್ಯಭಾಮೆಯ ಮನೆಯ ಮುಂದಿರೋ ಯಾವಾಗ ಹಾಕೊಂಡಿರ್ತೀಯಾಕೆ ನೀವು ರುಕ್ಮಿಣಿ ಮನೆಗೆ ಹೋಗ್ತೀವಿ ಅಂತ. ಆ ಸತ್ಯಭಾಮೆಯ ಮನೆಗೆ ಬಂದ್ರ ಆ ರುಕ್ಮಿಣಿ ಸಿಟ್ಟು ಬರ್ತದೆ. ಆ ಕಡೆ ಹೋದ್ರೆ